ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಇವತ್ತಾಲ ಬೇಡ ನಿದ್ದೆ ಇಟ್ಕೊಂಡು ಆಯ್ತು. ಪ್ರತಿ ವಸಂತಿ ಹೊಸಲು ಗಣಪತಿ ಆಚರಣೆ ವಿಜೃಂಭಣೆಯಿಂದ ಮಾಡ್ಕೊಂಡು ಬಂದಿದ್ದಾರೆ. ಪೊಲೀಸರು ಮೊನ್ನೆಯಿಂದ ನಮಗೆ ಸಹಕಾರ ಕೊಟ್ಟಿದ್ದರು. ಇವತ್ತು ಬೆಳಿಗ್ಗೆ ಅಲ್ಲಿ ಊರಲ್ಲೆಲ್ಲ ಮೆರವಣಿಗೆ ಮಾಡ್ಕೊಂಬಂದು ಬೆಳಿಗ್ಗೆ ಕ್ಯಾಂಪಿಗೆ ಬಂದಾಗ ಬೆಳಿಗ್ಗೆ ಒಂದು 6:30-7 ಗಂಟೆ ಕ್ಯಾಂಪಿಗೆ ಬಂದಾಗ ಇಲ್ಲಿ DJ ಹಾಕ್ಕೊಂಡು ಹೋಗೋದು ಬೇಡ ಅಂತೇಳಿ ಪರ್ಮಿಷನ್ ಇಲ್ಲ ನಿಮಗೆ ಅಂತಾರೆ ಗಣಪತಿ ನಿಲ್ಲಿಸಿದ್ರು. ಯಾಕೆ ಅಂತ ಕೇಳ್ತೀವಿ, ಇಲ್ಲ ನಮಗೆ ಒತ್ತಡ ಇದೆ ಅಂತ ಹೇಳಿದ್ರು. ಅದಕ್ಕೆ ಯಾರ್ದು ಒತ್ತಡ ಹೇಳ್ರಿ ಅಂತ ಹೇಳಿದ್ರು. ಒತ್ತಡ ಇದೆ, ನಮಗೆ ಒತ್ತಡ ಇದೆ, ಬಿಡಲ್ಲ ಅಂತೇಳಿ ಇದು ಮಾಡಿದ್ರು. ಅದಕ್ಕೆ ನಾವು ಸ್ವಲ್ಪ ಪ್ರತಿಭಟನೆ ಮಾಡಿಬಿಟ್ಟು ಗಣಪತಿಗೆ ನಾವು ಈಗ ರಾಜಕಾರಣದ ಒತ್ತಡ ಇದೆಯೋ ಇಲ್ಲ ಅಧಿಕಾರಿದ ಒತ್ತಡ ಇದೆಯೋ ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ನನಗೆ ಅನಿಸಿದ್ದು ನಾವು ಹಿಂದೂಸ್ತಾನದಲ್ಲಿದ್ದೀವೋ ಇಲ್ಲ ಬೇರೆ ಪಾಕಿಸ್ತಾನದಲ್ಲಿದ್ದೀವೋ ಅನ್ನೋ ಅನಿಸುತ್ತೆ. ಆ ದೃಷ್ಟಿಯಿಂದ ನಾವು ಮುಂದಿನ ದಿನಗಳಲ್ಲಾದರೂ ನಾವು ಸ್ವಲ್ಪ ಎಚ್ಚೆತ್ಕೊಂಡು ಈ ಅಧಿಕಾರಿ ವರ್ಗದವರಾಗಲಿ ರಾಜಕಾರಣಿ ವರ್ಗದವರಾಗಲಿ ದಯವಿಟ್ಟು ಇಂಥವೆಲ್ಲ ಮಾಡಬೇಡ್ರಿ ಅಂತ ಒಂದು ವಿನಂತಿ ಮಾಡ್ಕೊತಾ ಸುಮಾರು 3 ಗಂಟೆಗಳ ಕಾಲ ಒಂದೇ ತಕ್ಕ ನಿಂತ್ಕೊಂಡಿದ್ದು. ನಾವು ಹಾಗಾದ್ರೆ ಕೇಳಿದ ಅಧಿಕಾರಿಗಳ ಬಗ್ಗೆ ನಿಮಗೆ ಯಾರು ಒತ್ತಡ ಇದೆ ಹೇಳ್ರಿ. ಇಲ್ಲ ಈ ಗಣಪತಿ ಯಾರ್ದು ರಾಜಕಾರಣದ ಯಾವುದು ಇದೇ ಇಲ್ಲ. ಈ ಬೀರು ಮಿತ್ರ ಸಮಾಜದ್ದು ಸಾರ್ವಜನಿಕ ಸೇವೆ ಮಾಡ್ತಾ ಇರೋದು. ಆದರೆ ಈ ಸರಿ ಯಾಕೆ ಅಂತ ಗೊತ್ತಾಗ್ತಿಲ್ಲ. ಪೊಲೀಸರು ನಮಗೆ ಒತ್ತಡ ಇದೆ ಅಂತ ನಾನು ಕೇಳಿದೆ, ಯಾವ ಒತ್ತಡ ಇದೆ ಅಂತ ಹೇಳ್ರಿ ನೀವು ಒತ್ತಡ ಯಾವುದಿದೆ ಹೇಳ್ರಿ. ರಾಜಕಾರಣದ ಒತ್ತಡ ಇದ್ರು ಅಧಿಕಾರಿಗೂ ಅಧಿಕಾರ ಒತ್ತಡ ಇದೆ. ರಾಜಕಾರಣದ ಒತ್ತಡ ಇದೆ. ನಾಗರಾಜ್ ಉತ್ಸವ ಭಾಳ ಅದ್ದೂರಿಯಾಗಿ ಆಗೋದು ದಸರಾ ಹಬ್ಬದ ದಿವಸ. ಆಮೇಲೆ ನಮ್ಮ ಮಿತ್ರ ಸಮಾಜ ಸತ್ಯ ಗಣಪತಿ ಸುಮಾರು 70 ವರ್ಷದ ಇತಿಹಾಸ ಇದೆ. ಗೌರವಾಧ್ಯಕ್ಷರಾದ ಶ್ರೀಮಾನ್ KB ಮಲ್ಲಿಕಾರ್ಜುನ ಮಾಜಿ ಶಾಸಕರು, ಮಾಜಿ ವಿಧಾನ ಪರಿಷತ್ ಸದಸ್ಯರಂತ ಅವರು ಗೌರವಾಧ್ಯಕ್ಷ ಆಗಿದ್ದಾರೆ. ಆ ಹಿಂದಿನ ಕಾಲದಿಂದಲೂ ನಾವು ಸತ್ಯ ಗಣಪತಿ ವಿಸರ್ಜನೆಯನ್ನು ದಸರಾ ಹಬ್ಬದ ದಿವಸ ಭಾಳ ವಿಜೃಂಭಣೆಯಿಂದ ನಡ್ಕೊಂಡು ಬರ್ತಾ ಇದ್ದೀವಿ. ಆದರೆ ಈ ವರ್ಷ ಏಕೆ ಏನು ಕಾರಣ ಗೊತ್ತಿಲ್ಲ. ಪೊಲೀಸರು ಸಡನ್ನಾಗಿ ಬಂದುಬಿಟ್ಟು ತಡೆ ಹಿಡಿದ್ರಂತೆ. ಸಣ್ಣ ಗಲ್ಲಿ ಗಣಪತಿಗಳಿಗೆಲ್ಲ DJ ಪರ್ಮಿಷನ್ ಕೊಟ್ಟಿದ್ದಾರೆ. ಆದರೆ ಇದು ಊರಿನ ಗಣಪತಿ, ಸಮಾಜ ಗಣಪತಿ, ಸುತ್ತಮುತ್ತ ಹಳ್ಳಿಯರೆಲ್ಲ ಸೇರಿ ಮಾಡುವಂಥ ಒಂದು ಮಿತ್ರ ಸಮಾಜ ಗಣಪತಿ ಅಂದರೆ ಜಿಲ್ಲೆಗೆ ಭಾಳ ಒಂದು ಸ್ಥಾನಮಾನ ತುಂಬಿರುವಂಥ ಗಣಪತಿ ಇದು. ಏನು ಕಾರಣ ರೀಸನ್ ಗೊತ್ತಾಗ್ತಿಲ್ಲ. ಪೊಲೀಸರು ಇದಕ್ಕಿದೆ ಬಂದು ತಡೆ ಹಿಡಿದ್ರು. ನಾವು ಕೂಡ ನಮ್ಮ ಮೋಹನ್ ಅವರು, ಅಧ್ಯಕ್ಷರಾದಂಥ ಸುದರ್ಶನ್, ಮಾಜಿ ಅಧ್ಯಕ್ಷ ಸುದರ್ಶನ್, ನಾಗರಾಜರು ಉಪಾಧ್ಯಕ್ಷರು, ಆಮೇಲೆ ದಮ್ಡಿ ಮೋಹನವರೆಲ್ಲ ಫೋನ್ ಮಾಡಿ ಇನ್ಸ್ಪೆಕ್ಟರ್ ತಕ್ಕ ಆಮೇಲೆ ಸಬ್ ಇನ್ಸ್ಪೆಕ್ಟರ್ ತಕ್ಕ ಮಾತಾಡಿದ್ರು. ಅವ್ರು ಕಾರಣ ಹೇಳಿಲ್ಲ. ಇಲ್ಲ ಸರ್ DJ ಪರ್ಮಿಷನ್ ಕೊಡೋಕ್ಕಲ್ಲ ನಿಮಗೆ, ಅಷ್ಟೇ ಅಲ್ಲಿ ಲಾಸ್ಟ್ ಆಗಿದೆ ಅಂತಂದ್ರು. ಕಾರಣ ಗೊತ್ತಾಗ್ತಿಲ್ಲ ಏನು ಅಂತ, ಇದರಲ್ಲಿ ಏನು ನಡೆದಿದೆ ನಮಗೆ ಗೊತ್ತಿಲ್ಲ. ಒಟ್ಟಿಗೆ ಈ ವರ್ಷ ಒಂದು ಸ್ವಲ್ಪ ಗಣಪತಿನ ಬಿಸಿಲಲ್ಲಿ 3 ಅವರು ಬಿಟ್ಟಂಗಾಯಿತು. ಕಾರಣ ಅಂಥದ್ದು ಅನುಭವಿಸ್ತಾರೆ. ತಾಳ್ರಿ, ಸತ್ಯ ಇದ್ದರೆ ಗಣಪತಿಗೆ ಅದು ಯಾರು ತಡೆ ಹಿಡಿದವರು, ಅದು ಯಾರು ನಿಲ್ಲಿಸ್ತಾರೋ ಅವ್ರು ಅನುಭವಿಸ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. 70 ವರ್ಷ ಸುಮಾರು ಇತ್ತು. 70 ವರ್ಷದ ಇತಿಹಾಸ ಇದೆ. ಯಾವ ವರ್ಷವೂ ಈ ಥರ ಆಗಿಲ್ಲ. ನಾನು ಚಿಕ್ಕ ಮಕ್ಕಳಿಂದ ನೋಡ್ಕೊಂಡು ಬರ್ತಾಯಿದ್ದೆ. ಇದೇ ಮೊದಲನೇ ಬಾರಿಗೆ ಈ ಥರ ಆಗಿದೆ. ಇದು ಕಾರಣ ಯಾರು ಗೊತ್ತಿಲ್ಲ. ನೋಡಬೇಕು ಮುಂದಿನ ಪರಿಸ್ಥಿತಿ ಏನೋ ಒಂದು ಏನೂ ಗೊತ್ತಿಲ್ಲ. ಪೊಲೀಸ್ನ ಸಂಗಾತಿ ಏನೂ ಕೊಡ್ತಾ ಇಲ್ಲ ಅವರು. ನಮ್ಮ ಮೋಹನವ್ರು ಮಾತಾಡಿದ್ರು ಅವ್ರ ಹತ್ರ. ಅವರು ಏನು ಪೊಲೀಸ್ನವ್ರು ಇಲ್ಲಪ್ಪ ನಾವು ಕೊಡೋಕ್ಕಾಗಲ್ಲ, ನಿಮ್ಮ ಇಷ್ಟ ಹೆಂಗೆ ಬೇಕಾ ಮಾಡ್ಕೊಂಡು, ಇಲ್ಲ ಗಣಪತಿ ನಾವೇ ಬಿಡ್ತೀವಿ ಅಂತಲೇ ಹೇಳಿದ್ರಂತೆ. ನಮ್ಮ ಅಧ್ಯಕ್ಷರು ಮಾತಾಡಿದ್ರಂತೆ, ಅಧ್ಯಕ್ಷರಿಗೇನು ರೆಸ್ಪಾನ್ಸ್ ಮಾಡಲಿಲ್ಲ ಅಂತ ಕೇಳ್ಬಿಟ್ವಿ ನಾವು ತಡರಾತ್ರಿ 3 ಗಂಟೆಗೆ ಹೋದ್ರಿಂದ ಬೆಳಿಗ್ಗೆ 6:30-7 ಗಂಟೆಗೆ ಬಂದಿದ್ದಾಯಿತು. ಅದು ಇಲ್ಲೇ ಏನು ನಡೆದಿದೆ ನಮಗೆ ಗೊತ್ತಿಲ್ಲ. ನನ್ನ ಹೆಸರು ವಿನಾಯಕ್ ಅಂತ. ನಾವು ಇದು 71ನೇ ವರ್ಷ ನಮ್ಮ ಮಿತ್ರ ಸಮಾಜ ಮತ್ತು ಪುರಸಭೆ ಸಂಯುಕ್ತ ಆಶ್ರಯದಲ್ಲಿ ಸತ್ಯ ಗಣಪತಿ ಪ್ರತಿಷ್ಠಾಪನೆ ಮಾಡ್ತೀವಿ. ಸುಮಾರು 37 ದಿನ, 40 ದಿನ, 48 ದಿನ ಹಿಂಗೆ. ಇದಕ್ಕೆ ಇಡೀ ಊರಿನ ಸಾರ್ವಜನಿಕರು, ಭಕ್ತರು ಎಲ್ಲರೂ ಕೂಡ, ದಾನಿಗಳು ಎಲ್ಲರೂ ಕೂಡ ಅವ್ರದ್ದೇ ಆದಂಥ ಸಹಾಯ ಸಹಕಾರನ ಕೊಡ್ತಾ ಇದು ನಡೆಸ್ಕೊಂಡ್ಬಂದಿರೋವಂಥ ಸಂಸ್ಕೃತಿ. ಏಕೆಂದರೆ ನಮ್ಮ ಬೀರೂರಲ್ಲಿ ಶ್ರೀ ಸತ್ಯ ಗಣಪತಿ ಅಂತಂದರೆ ಅದಕ್ಕೆ ಆದಂಥ ವಿಶೇಷ ಸ್ಥಾನ, ವಿಶೇಷ ಶಕ್ತಿ
ಎಲ್ಲದೂ ಕೂಡ ಇದೆ. ಅಂಥ ಒಂದು ಶಕ್ತಿ ಬಹುಶಃ 71ನೇ ವರ್ಷದಲ್ಲಿ ಇದೇ ಫಸ್ಟ್ ಅಂತ ಕಾಣುತ್ತೆ. ಯಾಕೆಂದರೆ ಡಿ ಜೆ ಬಂದ ಮೇಲೆ ಪ್ರತಿ ವರ್ಷವೂ ಕೂಡ ಡಿ ಜೆನ ಹಿಂದಿನ ದಿನ ನಾವು ದಸರಾದ ದಿನ ಏನು ರಾತ್ರಿ 8 ಗಂಟೆಯಿಂದ ಬೆಳಗಿನ ಜಾವದ ಕಾರಣಿಕ ಆಗೋವರೆಗೂ ಕೂಡ ಮೆರವಣಿಗೆ ಮುಖಾಂತರ ಬಂದು ಮತ್ತೆ ಸರ್ಕಲಿಗೆ ಬಂದು 6:30ಯಿಂದ ಪ್ರಾರಂಭವಾಗಿ ಸುಮಾರು 10ರಿಂದ 10:30 ಒಳಗೆ ಬಾಕಿನ ಕೆರೆಗೆ ನಮ್ಮದು ವಿಸರ್ಜನೆ ಮಾಡ್ತೀವಿ. ಆದರೆ ಅದೇ ಟೈಮಿಗೆ ನಮ್ಮ ಸಂಸ್ಕೃತಿಯಂತೆ ನಾವು 7:30ಗೆ ನಾವು ಡಿ ಜೆ ತೊಗೊಂಬಂದ್ವಿ. ಸರ್ಕಲಿಂದ ಬಂದ್ವಿ, ಸರ್ಕಲಿಗೆ ಪರ್ಮಿಷನ್ ಇದೆ, ಹಿಂದಿನ ದಿನ ಪರ್ಮಿಷನ್ ಇದೆ. ಆದರೆ ಕ್ಯಾಂಪಿಗೆ ಬಂದಿದ್ದೀವಿ. ನಮ್ಮ ಬೀರೂರು ಪಟ್ಟಣ ಹೃದಯ ಭಾಗ ಕ್ಯಾಂಪ್ ಇದೆ. ಅದು ಕ್ಯಾಂಪಲ್ಲಿ ಸುಮಾರು ಅದರಲ್ಲೂ ಕೂಡ ಅದು ಒಂದು ನಮ್ಮ ಬೀರೂರಿನ ಒಂದು ಅರ್ಧ ಭಾಗ ಜನಸಂಖ್ಯೆ ಇರೋವಂಥದ್ದು. ಅಲ್ಲಿ ಡಿ ಜೆನ ತೊಗೊಂಬಂದರೆ ಏಕಾಏಕಿ ಪೊಲೀಸ್ನವ್ರು ಡಿ ಜೆ ಆಫ್ ಮಾಡಿದ್ದು. ಯಾಕೆ ಸರ್ ಅಂತಂದ್ವಿ. ಇಲ್ಲ, ಡಿ ಜೆಗೆ ಪರ್ಮಿಷನ್ ಇಲ್ಲ ಅಂದು. ಅಲ್ಲ ಸರ್, ಡಿ ಜೆಗೆ ಪರ್ಮಿಷನ್ ಎನ್ನೇ ಮಾಡಿದ್ದೀವಿ, ನೀವೇ ಸಹಕಾರ ಕೊಟ್ಟಿದ್ದೀರಾ, ನೀವು ತುಂಬ ಸಪೋರ್ಟ್ ಮಾಡಿದ್ದೀರಾ, ಇವತ್ತು ಬೆಳಗ್ಗೆನೂ ಕೂಡ ಡಿ ಜೆ ಹೀಗೆ ಯಾಕೆ ಬೇಡ ಅಂತೀರಾ ಅಂತಂದ್ರೆ, ಇಲ್ಲ ಡಿ ಜೆಗೆ ಪರ್ಮಿಷನ್ ಇಲ್ಲ, ನೀವು ಮಾಡಿದ್ರೆ ಡಿ ಜೆನ ನಾವು ಸೀಸ್ ಮಾಡ್ತೀವಿ ಅಂತ ಹೇಳಿದರು. ಅದಕ್ಕೆ ಆ ಥರ ಸೀಸ್ ಮಾಡ್ತೀವಿ ಅಂತಂದಾಗ ಒಬ್ಬ ಬಡಪಾಯಿ ಎಲ್ಲ ಹೊರಗಡೆಯಿಂದ ಬಂದಂಥ ವ್ಯಕ್ತಿ ಬಡಪಾಯಿ ಮೇಲೆ ನಾವು ಹೊಟ್ಟೆ ಹೊಡಿಬಾರ್ದು ಅಂತೇಳಿ, ನೀವು ಅನುಮತಿ ಕೊಟ್ಟರೆ ಮಾಡ್ತೀವಿ, ಅನುಮತಿ ಕೊಡಲಿಲ್ಲ ಅಂದರೆ ನಾವು ಗಣಪತಿ ಇಲ್ಲೇ ಬಿಟ್ಟು ಹೋಗ್ತೀವಿ, ನೀವೇ ಮೆರವಣಿಗೆ ಮಾಡಿ ಅಂತೇಳಿ ನಾವೆಲ್ಲರೂ ಕೂಡ ಹೋದ್ವಿ. ಕೇವಲ 10 ನಿಮಿಷದಲ್ಲಿ ಸುಮಾರು 200ರಿಂದ 300 ಜನ ಮಿತ್ರ ಸಮಾಜದ ಸದಸ್ಯರು ಭಕ್ತರು ಎಲ್ಲರೂ ಕೂಡ ಬಂದರು. ಅವ್ರದ್ದೇ ಆದಂಥ ಒಂದು ತೀರ್ಮಾನ ಸಲಹೆಗಳನ್ನು ನಾವು ತಗೊಳ್ತಾ ಇದ್ವಿ. ತಗೊಂಡಾಗ ಮತ್ತೆ ಅದೇ ಪೊಲೀಸ್ ಬಂದು, ಇಲ್ಲ ನಾವು ಸ್ವಲ್ಪ ಕೊಡ್ತೀವಿ, ಟೈಮು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ನಮ್ಮ ಮೇಲಿನ ಅಧಿಕಾರಿಗಳ ಹತ್ರ ಮಾತಾಡಿದ್ವಿ, ಮೇಲಿನ ಅಧಿಕಾರಿಗಳು ನೋಡಿ ಸ್ವಲ್ಪ ಮಾಡಿ ಅಂತೇಳಿ ಟೈಮ್ ಅಡ್ಜಸ್ಟ್ ಮಾಡ್ಕೊಂಡು ಮಾಡಿ ಅಂತ ಹೇಳಿದ್ದಾರೆ. ಅಂದರೆ ಆವಾಗ ನಾವು ಒಂದು ಸರಿ ಕೊಡ್ತೀನಿ ಅಂತೀರ, ಒಂದು ಸರಿ ಕೊಡಲ್ಲ ಅಂತೀರ. ಕಾನೂನನ್ನು ನೀವು ಪಾಲನೆ ಮಾಡ್ತಿದ್ದೀರೋ ಅಥವಾ ಕಾನೂನನ್ನು ನೀವು ಅನುಷ್ಠಾನ ಮಾಡ್ತಿದ್ದೀರೋ ನಮಗೆ ಗೊತ್ತಿಲ್ಲ. ಹಾಗಾಗಿ ಒಂದು ಭಾರತದ ಸಂಸ್ಕೃತಿ ಅಂತಂದರೆ ನಾವು ದೇವತೆಗಳನ್ನು ಆರಾಧ್ಯವನ್ನು ಮಾಡಲಿಕ್ಕೆ ಸ್ವತಂತ್ರ ಇಲ್ವಲ್ಲ. ನಾವು ಭಾರತದಲ್ಲಿದ್ದೀವೋ ಕರ್ನಾಟಕದಲ್ಲಿದ್ದೀವೋ ಎಲ್ಲಿದ್ದೀವೋ ನಮಗೆ ಗೊತ್ತಾಗ್ತಾಯಿಲ್ಲ. ಇಂಥ 71ನೇ ವರ್ಷದ ಇತಿಹಾಸದಲ್ಲಿ ಇವತ್ತೇ ಫಸ್ಟು ಅಂತೇಳಿ ಇಡೀ ನಮ್ಮ ಬೀರೂರಿನ ಪಟ್ಟಣದ ಜನತೆ ಭಕ್ತರು ಎಲ್ಲರೂ ಕೂಡ ತುಂಬ ಒಂಥರ ಎಲ್ಲೋ ಒಂದು ಕಡೆ ಮನನೊಂದಿದ್ದಾರೆ. ದಯವಿಟ್ಟು ಯಾಕೆ ಅಂತ ಗೊತ್ತಿಲ್ಲ. ಆದರೆ ನನಗನ್ಸುತ್ತೆ ಇದು ಅಧಿಕಾರಿಗಳಿಗಿಂತ ಏನೋ ಬೇರೆ ದುರುದ್ದೇಶ ಅಂತ ಇರ್ಬೋದು, ಅದೇನೋ ನಮಗೆ ಗೊತ್ತಿಲ್ಲ, ನಾವು ಮಾತಾಡೋಕ್ಕೆ ಹೋಗಲ್ಲ. ಎಲ್ಲ ಸತ್ಯ ಗಣಪತಿಯ ಪಾದಕ್ಕೆ ನಾವೆಲ್ಲರೂ ಅರ್ಪಣೆ ಮಾಡಿದ್ದೀವಿ. ಅದು ಯಾರು ಮಾಡಿದ್ರೆ ಏನು ಅಂತೇಳಿ ಸತ್ಯ ಗಣಪತಿ ತೋರಿಸ್ತೇನೆ ಅನ್ನೋ ನಂಬಿಕೆ ನಮ್ಮೆಲ್ಲರಿಗೂ ಕೂಡ ಇದೆ. ತಮ್ಮ ಹೆಸರು ಸರ್? ಮೋಹನ್ ಬೀರೂರು. ರಾತ್ರಿ 11 ಗಂಟೆಗೆ ನಾವು ಗಣಪತಿನ ಮಿತ್ರ ಸಮಾಜ, ಅದು ಸುಮಾರು 71 ವರ್ಷ ಇತಿಹಾಸ ಇರೋಂಥ ಮಿತ್ರ ಸಮಾಜ ಗಣಪತಿ. ನಮ್ಮೂರಲ್ಲಿ ಹಿರಿಕರು ದೊಡ್ಡವರೆಲ್ಲ ತುಂಬ ವರ್ಷಗಳಿಂದ ನಡ್ಕೊಂಬಂದಿರೋಂಥದ್ದು ನಾವು ಮುಂದುವರ್ಸ್ಕೊಂಡು ಹೋಗ್ತಿದ್ದೀವಿ. ನಮ್ಮ ಸಮಿತಿ ಅಧ್ಯಕ್ಷರಾಗಿರ್ಬೋದು ಎಲ್ಲ ಸದಸ್ಯರುಗಳು 11 ಗಂಟೆ ಗಣಪತಿ ಎತ್ತಿದ್ವಿ. ನಮ್ಮ ಬೀರೂರಿನ ಎಲ್ಲ ರಾಜಬೀದಿಗಳಲ್ಲಿ ಮೆರವಣಿಗೆ ಆಯಿತು, ಚೆನ್ನಾಗಾಗಿ ಬಂದ್ವಿ. ಬೆಳಗ್ಗೆ ಮಧ್ಯ ಪೂರ್ತಿ ಬೆಳಗ್ಗೆ ನೈಟಿಂದ ಬೆಳಗ್ಗೆವರೆಗೂ 6:30ವರೆಗೂ ಬಂದ್ವಿ. ಸರ್ಕಲಿಗೆ ಬಂದು ನಮ್ಮ ಕ್ಯಾಂಪ್ ನಿಂಗದಳ್ಳಿ ರಸ್ತೆಯಲ್ಲಿ ಕ್ಯಾಂಪ್ ಇದೆ. ಕ್ಯಾಂಪಿಗೆ ಹೋಗೋಂಥ ಸಂದರ್ಭದಲ್ಲಿ ಪೊಲೀಸರು ಏಕಾಏಕಿ ಬಂದು ಡಿ ಜೆನ ನಿಲ್ಲಿಸಿದ್ರು. ಅವಾಗ ನಾವು ಡಿ ಜೆ ಓನರ್ ಕರೆದ್ರು, ನಮ್ಮನ್ನು ಹಿಂಗೆ ನಿಲ್ಲಿಸಿದ್ದಾರೆ ಬನ್ನಿ ಸರ್ ಅಂತಂದ್ರೆ. ಅವಾಗ ನಾವು ಹೋಗಿ ಪೊಲೀಸ್ನವ್ರಿಗೆ ಕೇಳಿದಾಗ ಅವರು ಏಕಾಏಕಿ ನಿಮಗೆ ಇಲ್ಲಿ ಕ್ಯಾಂಪಲ್ಲಿ ಡಿ ಜೆ ಹಾಕ್ಲಿಕ್ಕೆ ಅವಕಾಶ ಇಲ್ಲ ಅಂತಂದ್ರು. ಸರ್ ಯಾಕೆ ಇಲ್ಲ ಅವಕಾಶನೂ ಇಲ್ಲ, ಟೈಮ್ ಮೀರೋಗಿದೆ, ನಾವು ಮೇಲಧಿಕಾರಿಗಳಿಗೆಲ್ಲ ಕೇಳಿದ್ದೀವಿ, ಅವರು ನಮ್ಮ ಅವಕಾಶ ಕೊಡಲ್ಲ, ನೀವು ಹಾಕಬೇಡಿ ಅಂತ ಅಂದರು. ಅದಕ್ಕೆ ನಾವು ಹಾಕಬೇಡಿ ಅಂತಂದರೆ ಸರ್ ಇಷ್ಟು ವರ್ಷ ನಡ್ಕೊಂಡು ಬಂದಿದೆ, ನಾವು ಹಾಕ್ತೀವಿ ಸರ್ ಅಂತಂದು. ಇಲ್ಲ ನೀವು ಹಾಕ್ತಿಲ್ಲ ಅಂದರೆ ನೀವು ಹಾಕಬೇಡಿ, ನೀವು ಅಕಸ್ಮಾತ್ ಹಾಕಲೇಬೇಕು ಅನ್ನೋ ಹಠ ಇದ್ದರೆ ನಾವೇ ಗಣಪತಿ ತಗೊಂಡೋಗಿ ನಾವೇ ವಿಸರ್ಜನೆ ಮಾಡ್ತೀವಿ ಅಂತ ಪೊಲೀಸವ್ರು ಹೇಳಿದ್ರು. ನಾವು ಅದಕ್ಕೆ ಆಯಿತು, ಹಾಗಾದರೆ ನೀವು ಮಾಡೋದಿದ್ರೆ ನೀವೇ ವಿಸರ್ಜನೆ ಮಾಡಿ ಅಂತ ಕಮಿಟಿಯವರೆಲ್ಲ ಸೀದಾ ಗಣಪತಿನ ಅಲ್ಲೇ ಬಿಟ್ಬಿಟ್ಟು ಕಮಿಟಿ ಇದು ದೇವಸ್ಥಾನದ ಹತ್ರ ಹೋದ್ವಿ, ಪೆಂಡಲ್ ಹತ್ರ. ಆಮೇಲೆ ಅವರೇ ಪೊಲೀಸವರೇ ಬಂದ್ಬಿಟ್ಟು ಇಲ್ಲ ಬನ್ನಿ ತಗೊಳ್ಳಿ ಬಿಡ್ರಿ ನಾವು ಬನ್ನಿ ಅಂತ ಅಂದರು. ಅದಕ್ಕೆ ಇಲ್ಲ ಸರ್ ನೀವು ಹೆಂಗೆ ಹೇಳಿದ್ರಿ, ನೀವು ಹೆಂಗೆ ನಿಲ್ಲಿಸಿದ್ರಿ, ನಮಗೆ ಪರ್ಮಿಷನ್ ಕೊಟ್ಟರೆ ಮಾತ್ರ ನಾವು ಡಿ ಜೆ ಪರ್ಮಿಷನ್ ಕೊಟ್ಟರೆ ನಾವು ಮುಂದೆ ಹೋಗ್ತೀವಿ ಅಂತಂದು ಅವರಿಗೂ ನಮಗೂ ಮಾತಿನ ಚಕಮಕಿ ನಡೀತು. ಅವ್ರು ಯಾವುದೇ ರೀತಿ ಪರ್ಮಿಷನ್ ಕೊಡಲೇ ಇಲ್ಲ ಡಿ ಜೆಗೆ. ಇಲ್ಲ ಕೊಡಲ್ಲ, ನಾವು ಡಿ ಜೆ ಕೊಡಲ್ಲ. ಆಮೇಲೆ ಗಣಪತಿ ಎಲ್ಲೂ ನಿಲ್ಲಕ್ಕೆ ಬಿಡ್ತಿಲ್ಲ. ಈಗ ಅದು ಒಂದು ಹಿಂದೂ ಧಾರ್ಮಿಕ ಭಾವನೆ. ಯಾರಿಗೆ ಆದರೂ ಪ್ರತಿಯೊಬ್ಬರು ಮನೆ ಹತ್ರ ಎಲ್ಲರ ಮನೆ ಹತ್ರ ನೀರು ಹಾಕಿ ರಂಗೋಲಿ ಬಿಡಿಸಿ ಪೂಜೆಗೆ ಎಲ್ಲರೂ ತಟ್ಟೆ ಹಿಡ್ಕೊಂಡು ಕಾಯ್ತಿದ್ದಾರೆ. ಪೂಜೆ ನಿಲ್ಲಕ್ಕೆ ಬಿಡ್ತಿಲ್ಲ, ಮುಂದೆ ಹೋಗ್ರಿ ಅಂತ ತಳ್ಕೊಂಡು ಹೋಗ್ತಿದ್ದಾರೆ ಸರ್. ಈಗ ಅದೇ ಏನು ಪೊಲೀಸ್ ಇಲಾಖೆ ಏನು ಮಾಡ್ತಿದ್ದಾರೆ, ಯಾರು ಮಾರ್ಗದರ್ಶನದಲ್ಲಿ ಹೋಗ್ತಿದ್ದಾರೆ, ಹಿಂದೂ ಧಾರ್ಮಿಕಗಳು ನಾವೇನು ಆಚರಣೆ ಮಾಡಬಾರ್ದಾಗಿದ್ರೆ ಏನು ಹೇಳ್ತಿದ್ರೆ ನೀವು ಪೊಲೀಸ್ನವರು? ಈಗ ನಮ್ಮ ಹಿಂದೂ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದಂಗೆ ಆಗುತ್ತೆ. ತಮ್ಮ ಹೆಸರು? ನನ್ನ ಹೆಸರು ಗಣೇಶ್ ಅಂತ ಸರ್, ಬೀರೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.